ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು PPE ಬಗ್ಗೆ ತಿಳ್ಕೊಳ್ಳೋಣ. PPE ಅಂದ್ರೆ ಏನು ಎಲ್ಲ ಹೇಳ್ಬಿಡ್ತೀರಾ. PPE ಅಂದ್ರೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀರಾ. ಅಬ್ಸರ್ವೇಷನ್ ಮತ್ತೆ ಅದರ ಅರ್ಥ ನಿಮಗೆ ಬರೀ ಅದೇ ಅಲ್ಲ, ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಬೇಕಾದ್ರೆ ಗೊತ್ತಿರತ್ತೆ, ಆದ್ರೆ ನಿಮ್ಗೆ ಹೇಳಕ್ ಬರಲ್ಲ. PPE ಅಂದ್ರೆ ಎಲ್ಲ ಸಾಮಾನ್ಯವಾಗಿ ಹಂಗೆ ಹೇಳ್ತಾರೆ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಅದ್ರಲ್ಲಿ ಏನೇನ್ ಬರತ್ತಪ್ಪ ಅಂತ ಅಂದ್ಬಿಟ್ಟು ಇವತ್ತು ತಿಳ್ಕೊಳ್ಳೋಣ, ಸರಿನಾ? ಮತ್ತೆ ಅದರಿಂದ ಏನಕ್ಕೆ ಅದನ್ನ ನಾವು ಯೂಸ್ ಮಾಡಿ ಫಾಲೋ ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ? ನಾವು ಇನ್ ಕೇಸ್ ನಾವೇನಾದ್ರೂ ಫಾಲೋ ಮಾಡಿಲ್ಲ ಅಂತಂದ್ರೆ PPE ನ ಏನಾಗತ್ತೆ, ಸೈಟ್ ಅಲ್ಲಿ ಆಕ್ಸಿಡೆಂಟ್ ಅಪಘಾತಗಳು ಜಾಸ್ತಿ ಆಗತ್ತೆ, ಎಡಿ ಬೀಳೋದು ಅದು ಇದು ಎಲ್ಲ ಆಗತ್ತೆ. ಮತ್ತೆ ಅದಾದ್ಮೇಲೆ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಗತ್ತೆ. ನಿಮ್ಮ ಸ್ಕಿನ್ ಬರ್ನ್, ಕೆಮಿಕಲ್ ಏನಾದ್ರು ಬಿದ್ರೆ ಸ್ಕಿನ್ ಬರ್ನ್ ಆಗೋದು, ಕಣ್ಣಿಗೆ ಇದಾಗೋದು, ಉರಿ ಆಗೋದು, ಕೆಮಿಕಲ್ ಏನಾದ್ರು ಬಿದ್ರೆ, ಸರಿನಾ? ಅದನ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, PPE ನ ಫಾಲೋ ಮಾಡ್ಬೇಕು ರೆಗ್ಯುಲರ್ ಆಗಿ. ಅರ್ಥ ಆಯ್ತಾ? PPE ಅಲ್ಲಿ ಇವಾಗ ನಾವು ಹೌಸ್ ಕೀಪಿಂಗ್ ಅಂತಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇರುತ್ತೆ, ಎಲ್ಲಾ ಇಂಡಸ್ಟ್ರಿಯಲ್ಲಿ ಇರುತ್ತೆ, ಫ್ಯಾಕ್ಟ್ರಿಗಳಲ್ಲಿ ಇರುತ್ತೆ, ಏರ್ಪೋರ್ಟ್ ಅಲ್ಲಿ ಇದೆ. ನೀವೆಲ್ಲೇ ಹೋಗಿ PPE ಕಂಪಲ್ಸರಿ ಇದ್ದೇ ಇರುತ್ತೆ. ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಅಲ್ಲಿ ಎಲ್ಲಾ ಕಡೆನೂ PPE ಇದ್ದೇ ಇರುತ್ತೆ. ಮತ್ತೆ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಂತ ಅಂದ್ಬಿಟ್ಟು ಇರುತ್ತೆ, ಅದಕ್ಕೆ ಅಂತಾನೆ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಇವಾಗ ನಾವು ಕ್ಲೀನಿಂಗು, ಸೆಕ್ಯೂರಿಟಿ, ಮತ್ತೆ ಪೆಸ್ಟ್ ಕಂಟ್ರೋಲು, ಮೇಂಟೆನೆನ್ಸ್, ಈ ತರ ಯಾವ ತರ ಇದೆಯೋ ನಮ್ಮ ಡಿಪಾರ್ಟ್ಮೆಂಟ್, ಅದೇ ತರ ಸೇಫ್ಟಿ ಅಂತ ಅಂದ್ಬಿಟ್ಟು ಒಂದು ಡಿಪಾರ್ಟ್ಮೆಂಟೇ ಇರುತ್ತೆ. ಅವ್ರದ್ದು ಕೆಲಸ ನೋಡೋದಲ್ಲ, ಬರೀ ನಿಮ್ ಸೇಫ್ಟಿ ನೋಡೋದೇ ಅವ್ರ ಕರ್ತವ್ಯ ಇರುತ್ತೆ, ಆಗಿರತ್ತೆ. ಎಲ್ಲ ಫ್ಯಾಕ್ಟ್ರಿಗಳಲ್ಲಿ, ಏರ್ಪೋರ್ಟ್ಗಳಲ್ಲಿ ಎಲ್ಲ ಕಡೆನೂ ಇರುತ್ತೆ, ಸರಿನಾ? ಇವಾಗ ಡೈರೆಕ್ಟ್ ಟಾಪಿಕ್ ಹೋಗೋಣ. ಏನೇನು ಬರುತ್ತೆ PPE ನಲ್ಲಿ, ಸರಿನಾ? ಸಾಧನಗಳು ನಮ್ಗೆ ಏನೇನು ಬರುತ್ತೋ ಅದ್ರ ಬಗ್ಗೆ ಒಂದೊಂದಾಗೆ ತಿಳ್ಕೊಡೋಣ. ನಮ್ಮ ಇವರು ಸಹೋದ್ಯೋಗಿ ರಮೇಶ್ ಅವರು ಇದ್ದಾರೆ, ಇವರೆಲ್ಲ ನಿಮ್ಗೆ ತೋರಿಸ್ಕೊಡ್ತಾರೆ ಒಂದೊಂದಾಗೆ. ನಾನು ಹೆಸರು ಹೇಳ್ತಾ ಹೋಗ್ತೀನಿ, ಅದ್ರ ಯೂಸು ಹೇಳ್ತೀನಿ, ಸರಿನಾ? ಉಪಯೋಗ. ಓಕೆ, ಫಸ್ಟ್ ಬರೋದು ನಮಗೆ ಯಾವುದು, ಸೇಫ್ಟಿಯಲ್ಲಿ ಹೆಲ್ಮೆಟ್ ಹಾಕೊಳ್ಳಿ ರಮೇಶ್ ಅವರು. ನೋಡಿ ತೋರಿಸಿ ಅವರಿಗೆ. ಇದು ಸೇಫ್ಟಿ ಹೆಲ್ಮೆಟ್. ಯಾವಾಗ ಯೂಸ್ ಮಾಡ್ಬೇಕು ಇದನ್ನ, ನಾವು 6 ಫೀಟ್ ಮೇಲೆ ಹೋದ್ರೆ ನಾವೇನಾದ್ರೂ ಯೂಸ್ ಮಾಡ್ಬೇಕಿದ್ನ. ಅದ್ರ ಕೆಳಗಿದ್ರೆ ಏನು ಅವಶ್ಯಕತೆ ಇಲ್ಲ. 5 ಫೀಟ್ 6 ಫೀಟ್ ಮೇಲೆ ಹೋದ್ರೆ ಕಂಪಲ್ಸರಿ ಇದನ್ನ ಹೆಡ್ಗೇರ್ ಅಂತಾರೆ, ಸರಿನಾ? ಸೇಫ್ಟಿ ಹೆಲ್ಮೆಟ್ ಅಂತಾರೆ, ಒಂದೊಂದರ. ಸರಿ, ಹಾಕೊಳ್ಳಿ. ಓಕೆ, ಹಾಕೊಂಡ್ರಾ? ನೆಕ್ಸ್ಟ್ ಬರೋದು, ನೆಕ್ಸ್ಟ್ ಯಾವ್ದು ಬರುತ್ತೆ, ಗಾಗಲ್ಸ್ ಹಾಕೊಳ್ಳಿ, ಸೇಫ್ಟಿ ಗಾಗಲ್ಸ್. ಇದು ಏನಕ್ಕೆಪ್ಪ ಯೂಸ್ ಮಾಡ್ತಾರೆ, ಧೂಳು ಬೀಳತ್ತೆ ಅಂತ ಕಾಬೆಬ್ ಕ್ಲೀನ್ ಮಾಡ್ಬೇಕಾದ್ರೆ, ಹೈ ಲೆವೆಲ್ ಟೆಸ್ಟಿಂಗ್ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಹಾಕೊಳ್ಳೇಬೇಕು. ಮತ್ತೆ ಇನ್ನೊಂದ್ ಏನಂತಂದ್ರೆ, ನೀವು ರೆಸ್ಟ್ ರೂಮ್ ಅಲ್ಲಿ WC ಅಲ್ಲಿ ನೀವು ಬ್ರಷ್ ಮಾಡ್ತಾ ಇರ್ತೀರಾ, ಫುಲ್ ಫೋರ್ಸ್ ಆಗಿ ಮಾಡ್ತಾ ಇರ್ತೀರಾ, ಕೈಗೇನೋ ನೀವು ಗ್ಲೌಸ್ ಹಾಕೊಂಡಿರ್ತೀರಾ, ಕಣಿಗೆ ಏನ್ ಹಾಕೊಂಡಿರ್ತೀರಾ, ನೀವ್ ಈ ತರ ಇಟ್ಕೊಂಡು ಬ್ರಷ್ ಮಾಡಕ್ಕೂ ಆಗಲ್ಲ. ನಿಮ್ ನೋಡ್ಲೇಬೇಕು ಎಲ್ಲಿ ಕರೆ ಇದೆ ಎಲ್ಲ ಬಿಡಿಸ್ಬೇಕಲ್ಲ ನೀವು, ಅದರಿಂದ ಇದನ್ನ ಹಾಕೊಳ್ಳೇಬೇಕು. ಹಾಕೊಳ್ಳಿ ರಮೇಶ್ ಅವರು. ಸೆಕೆಂಡ್ ಒನ್. ಮೂರನೇದು ಯಾವುದು, ಮಾಸ್ಕ್, ಫೇಸ್ ಮಾಸ್ಕ್ ತೊಗೊಳ್ಳಿ, ಫೇಸ್ ಮಾಸ್ಕ್ ಕೊಡಿ. ನೋಡಿ, ಇದು ಫೇಸ್ ಮಾಸ್ಕ್ ಬಂದ್ಬಿಟ್ಟು ಯಾವ ತರ ಫೇಸ್ ಮಾಸ್ಕ್ ಅಂದ್ರೆ, ಇದು ಡಿಸ್ಪೋಸಬಲ್. 8 ಅವರ್ 9 ಅವರ್ ಅಷ್ಟೇ ಯೂಸ್ ಮಾಡ್ಬೇಕು ಇದನ್ನ. ಮತ್ತೆ ದಿನ ಪೂರ್ತಿ ಯೂಸ್ ಮಾಡಂಗೂ ಇಲ್ಲ. ಇದ್ರ ವ್ಯಾಲಿಡಿಟಿ 8 ಅವರ್ಸ್ ಅಷ್ಟೇ ಇರುತ್ತೆ, ಇಲ್ಲ ಮ್ಯಾಕ್ಸಿಮಮ್ 10 ಅವರ್ಸ್. ಮತ್ತೆ ಇದನ್ನ ಬಿಸಾಕ್ಬೇಕು. ಎಲ್ಲಿ ಬಿಸಾಕ್ಬೇಕು, ಡಸ್ಟ್ಬಿನ್ ಅಲ್ಲಿ ಬಿಸಾಕ್ಬೇಕು. ವೆರಿ ಗುಡ್. ಇದನ್ನ ಹಾಕೊಳ್ಳಿ. 3 ಫ್ಲೈ ಇರುತ್ತೆ, ಮೇಲೆ ಈ ತರ ಇದಿರುತ್ತೆ, ಅದನ್ನ ಮೇಲೆನೆ ಹಾಕೊಳ್ಳಿ. ನಾವು ಕ್ಲೀನ್ ಆಗಿ ಹಂಗೆ ಅರ್ಥ ಆಯ್ತಾ? ನೆಕ್ಸ್ಟ್ ಏನು, ನೆಕ್ಸ್ಟ್ ಐಟಮ್ ಹ್ಯಾಂಡ್ ಗ್ಲೌಸ್ ತಗೊಳ್ಳಿ. ಇದು ರಬ್ಬರ್ ಅಂಡ್ ಹ್ಯಾಂಡ್ ಗ್ಲೌಸ್, ಬ್ಲೂ ಕಲರ್. ಅಂದ್ರೆ ಇದು ಎಲ್ಲಿ ಯೂಸ್ ಮಾಡ್ತಾರೆ, ಬ್ಲೂ ಕಲರು ನಮ್ಮ ಕಾಮನ್ ಏರಿಯಾ, ಕಲರ್ ಕೋಡಿಂಗ್ ಹೇಳ್ಕೊಟ್ಟಿದ್ದೀನಲ್ಲ, ಕಾಮನ್ ಏರಿಯಾ ಎಲ್ಲ ಕಡೆನೂ ಬ್ಲೂ ಕಲರೇ ಯೂಸ್ ಮಾಡಬೇಕು. ಏನಕ್ಕೆ ಇದರಿಂದ ಯೂಸ್ ಮಾಡಿದ್ರೆ ಏನಾಗತ್ತೆ, ನಿಮ್ ಕೈ ಮೇಲೆ ಕೆಮಿಕಲ್ ಬೀಳಲ್ಲ. ಫಸ್ಟ್ ಏಟ್ ಬಿದ್ರು ಕೂಡ ಫಸ್ಟ್ ಇದಕ್ಕೆ ಆಗತ್ತೆ. ಇನ್ ಕೇಸ್ ಮೇಜರ್ ಆದ್ರೆ ಏನು ಮಾಡಕ್ಕಾಗಲ್ಲ, ಇದು ಕಂಟ್ರೋಲ್ ಮಾಡಲ್ಲ. ಮೈನರ್ ಸಣ್ಣ ಪುಟ್ಟ ಏನಾದ್ರು, ಇವಾಗ ಕೈ ಹಿಂಗ್ ಫುಲ್ ಶಾರ್ಪ್ ಇರತ್ತೆ, ಮೊದಲು ಎಫೆಕ್ಟ್ ಆಗೋದು ಗ್ಲೌಸಿಗೆ, ಸರಿನಾ?
ಅದನ್ನ ಅವಾಯ್ಡ್ ಮಾಡಕ್ಕೆ ಇದನ್ನ ರೆಗ್ಯುಲರ್ ಆಗಿ ಹಾಕೊಳ್ಳೇಬೇಕು, ಯೂಸ್ ಮಾಡಲೇಬೇಕು. ಮತ್ತೆ ಬೇರೆ ತರ ಇದಾವೆ, ಎಲೆಕ್ಟ್ರಿಕಲ್ ಗ್ಲೋವ್ಸ್ ಇದೆ, ಮತ್ತೆ ವೆಲ್ಡಿಂಗು ಬೇರೆ ಬೇರೆ ಇದೆ. ನಮಗೆ ಅದು ಅವಶ್ಯಕತೆ ಇಲ್ಲ, ಬರೀ ನಮ್ಗಿರೋದು ಇದು. ಮತ್ತೆ ರೆಸ್ಟ್ ರೂಮ್ಗೆ ಯಾವ ಕಲರ್ ಯೂಸ್ ಆಗ್ಬೇಕು? ರೆಡ್ ಕಲರ್ ಯೂಸ್ ಹಾಕೋಬೇಕು. ಕಾಮನ್ ಏರಿಯಾಗೆ ಬ್ಲೂ ಕಲರ್, ಬ್ಲೂ ಇಲ್ಲ ಅಂದ್ರೆ ಆರೆಂಜ್ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಸರಿನಾ? ಹಾಕೊಳ್ಳಿ. ಯಾವ ತರ ಹಾಕೋಬೇಕು ಅವ್ರಿಗೊಂಥರ ತೋರಿಸಿ, ಯಾವ ತರ ಹಾಕೋಬೇಕು ಕ್ಲೀನ್ ಆಗಿ ಎಲ್ಲ ನೋಡ್ಲಿ, ಯಾವ್ದು ಲೆಫ್ಟು ಯಾವ್ದು ರೈಟು ಕ್ಲೀನ್ ಆಗಿ ಹಾಕೊಳ್ಳಿ. ಸರಿನಾ? ಹಾಕೊಳ್ಳಿ. ನೆಕ್ಸ್ಟ್ ಇದೇನಿದು? ಸೇಫ್ಟಿ ಜಾಕೆಟ್ ಅಂತಾರೆ, ರ್ಯಾಮ್ ಜಾಕೆಟ್ ಅಂತಾರೆ, ಮತ್ತೆ ಅಪ್ರಾನ್ ಅಂತಾರೆ. ಅಪ್ರಾನ್ ಏನಕ್ಕೆ ಅಂತಂದ್ರೆ ಇದು ರಿಫ್ಲೆಕ್ಟ್ ಆಗತ್ತೆ. ಇಲ್ಲಿ ಇದಾವಲ್ಲ, ಇದು ಲೈಟ್ ಬಿದ್ದಿದ ತಕ್ಷಣ ಇದ್ರ ಮೇಲೆ ರಿಫ್ಲೆಕ್ಟ್ ಆಗತ್ತೆ. ಸರಿನಾ? ರಿಫ್ಲೆಕ್ಟ್ ಆಗಿ ಮತ್ತೆ ಈ ಗಾಡಿ ಔಟ್ಸೈಡ್ ನಾವು ಕಾಮನ್ ಏರಿಯಾದಲ್ಲಿ ಇರೋದ್ರಿಂದ ನಮ್ಗೆಲ್ಲ ಕಂಪಲ್ಸರಿ ಇದು. ಸರಿನಾ? ಕಾಮನ್ ಏರಿಯಾ ಮತ್ತೆ ಇದು ಈ ಔಟ್ಸೈಡ್ ಏನಂದ್ರೆ ಈ ಕತ್ಲಲ್ಲಿ ಕೆಲಸ, ಬೇಸ್ಮೆಂಟ್ ಅಲ್ಲಿ ಕತ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಗಾಡಿಗಳು ಫುಲ್ ಫಾಸ್ಟ್ ಆಗಿ ಬರ್ತಾ ಇರ್ತವೆ. ಇದು ಹಾಕೊಂಡ್ರೆ ಅವ್ರಿಗೆ ಗೊತ್ತಾಗತ್ತೆ, ರಿಫ್ಲೆಕ್ಟ್ ಆಗತ್ತೆ ಯಾರಕ್ಕೆ ಇದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗತ್ತೆ. ಸರಿನಾ? ಎಷ್ಟೇ ನೀವು ಲೈಟ್ ಇದ್ರು ಕೂಡ ಇದು ರಿಫ್ಲೆಕ್ಟ್ ಆಗತ್ತೆ. ಸರಿನಾ? ಅದು ಇದು ಯೂಸ್ ಆಗತ್ತೆ ಇದರಿಂದ, ಇದು ಹಾಕೊಳ್ಳೇಬೇಕು ಕಾಮನ್ ಏರಿಯಾ. ಮತ್ತೆ ಇನ್ನೊಂದು ಏನ್ ಬರಪ್ಪ ಅಂತಂದ್ರೆ ಏರ್ ಪ್ಲಗ್ ಬರುತ್ತೆ. ಈ ಸೌಂಡ್ ಎಲ್ಲಿ ಜಾಸ್ತಿ ಬರುತ್ತೋ ಅಲ್ಲಿ ಏರ್ ಪ್ಲಗ್ ಒಂಥರ ಗುಂಡಿಗಿರುತ್ತೆ, ಕಿವಿಗಳಲ್ಲಿ ಹಾಕೊಳ್ಳೋದು. ಈ ಏರ್ಪೋರ್ಟ್ ಫ್ಯಾಕ್ಟ್ರಿಗಳಲ್ಲೆಲ್ಲ ಕಂಪಲ್ಸರಿ ಇದು. ಇಲ್ಲಿ ನಮ್ದು ಅಷ್ಟು ಸೌಂಡ್ ಪೊಲ್ಯೂಷನ್ ಇಲ್ಲ, ಅದರಿಂದ ನಾವು ಅದು ಇದಾಗ್ತಾ ಇಲ್ಲ. ಮಾಸ್ಕ್ ಆಯ್ತು, ಹೆಲ್ಮೆಟ್ ಆಯ್ತು, ಗಾಗಲ್ಸ್ ಆಯ್ತು, ಮತ್ತೆ ಅಪ್ರಾನ್ ಆಯ್ತು. ಇವಾಗ ನೆಕ್ಸ್ಟ್ ಯಾವುದು? ಸೇಫ್ಟಿ ಶೂ. ಸೇಫ್ಟಿ ಶೂ ಇದು. ಸರಿನಾ? ನಾರ್ಮಲ್ ಶೂ ಹಾಕೊಂಡು ಕೆಲಸ ಮಾಡ್ಬೋದು. ಇದು ಟೋ, ಇದನ್ನ ಮುಂದಿನ ಭಾಗನ ಟೋ ಅಂತಾರೆ. ಇಲ್ಲಿ ಏನಿರತ್ತೆ ಅಂತಂದ್ರೆ ಮುಂದೆ ಮೆಟಲ್ ಇರತ್ತೆ, ಕಬ್ಬಿಣ ಇರತ್ತೆ, ಇಲ್ಲಾಂದ್ರೆ ಫೈಬರ್ಸ್ ಇರತ್ತೆ. ಇಲ್ಲಿಂದ ಇಲ್ಲಿವರೆಗೂ ಫುಲ್ಲು. ಇಲ್ಲಿ ಏನೇ ಬಿದ್ರು ಕೂಡ ಅದನ್ನ ತಡಿಯತ್ತೆ. ಹೆವಿ ವೆಯ್ಟ್ ಇದ್ರೆ ತಡಿಯಲ್ಲ. ಲೈಟ್ ಆಗಿ ಒಂದು ಅಪ್ರಾಕ್ಸಿಮೇಟ್ ಒಂದು 50 kg 100 kg ಇದ್ರು ಕೂಡ ತಡಿಯತ್ತೆ, ಭಾರ ಬಿದ್ರು ಕೂಡ. ಸರಿನಾ? ಅದ್ರ ಮೇಲೆ ಆದ್ರೆ ಆಗಲ್ಲ, ಮತ್ತೆ ಕಾಲು ಇದಾಗತ್ತೆ. ಅಂದ್ರೆ ಮೇಜರ್ ಹಾಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಮೈನರ್ ಇಶ್ಯೂನೆಲ್ಲ ಕಂಟ್ರೋಲ್ ಮಾಡಕ್ಕೆ ನಾವು ಪಕ್ಕ ಸೇಫ್ಟಿನ PPE ನ ಯೂಸ್ ಮಾಡಲೇಬೇಕು. ಸರಿ ಆಯ್ತಾ? ಇದೇನಿದು? ಸೇಫ್ಟಿ ಶೂ. ಮತ್ತೆ ನೀವು ನೀರಲ್ಲೆಲ್ಲ ಕೆಲಸ ಮಾಡ್ಬೇಕಾದ್ರೆ ಯಾವ ತರ ಶೂ ಯೂಸ್ ಮಾಡ್ತೀರಾ? ಈ ನೀರಲ್ಲಿ ಯೂಸ್ ಮಾಡಕ್ಕಾಗಲ್ಲ, ಬೇರೆ ಆವಾಗ ಏನ್ ಯೂಸ್ ಮಾಡ್ತೀರಾ? ಗೊಂಬುಟ್ ತೋರಿಸಿ. ಇಲ್ಲೇ ನೋಡಿ, ಇದು ಇದನ್ನ ಗೊಂಬುಟ್ ಅಂತಾರೆ. ಸರಿನಾ? ನೀರೇನಾದ್ರೂ ಜಾಸ್ತಿ ಇದ್ರೆ ಇಲ್ಲಿವರೆಗೂ, ಇವಾಗ ಸೇಫ್ಟಿ ಶೂ ಹಾಕೊಂಡ್ರೆ ನೀರೆಲ್ಲ ಒಳಗೆ ಬಂದ್ಬಿಡತ್ತೆ, ಆ ಲೇಸ್ ಹತ್ರ ಎಲ್ಲ ಬಂದ್ಬಿಡತ್ತೆ. ಇದು ಹಾಕೊಂಡ್ರೆ ಬರಲ್ಲ. ನಾವ್ ಯಾವಾಗ ಯೂಸ್ ಮಾಡ್ತೀವಿ? ಸಂಪ್ ಕ್ಲೀನ್ ಮಾಡ್ಬೇಕಾದ್ರೆ ಮತ್ತೆ ವಾಟರ್ ವಾಶ್ ಮಾಡ್ಬೇಕಾದ್ರೆ ಎಲ್ಲ ರೆಗ್ಯುಲರ್ ಆಗಿ ಇದನ್ನೇ ಯೂಸ್ ಮಾಡ್ಬೇಕು, ಬೇರೆ ಇದನ್ನ ಯೂಸ್ ಮಾಡಬಾರ್ದು. ಸೇಫ್ಟಿ ಶೂ ಅವಾಗ ವೇಸ್ಟ್, ಒಳಗೆಲ್ಲ ಹೋಗುತ್ತೆ, ಮತ್ತೆ ಉರಿ ಆಗತ್ತೆ, ತುರಿಕೆ ತರ ಒಂಥರ ನೋವು, ಉರಿ ಎಲ್ಲ ಆಗತ್ತೆ. ಇದು ಹಾಕೊಳ್ಳಿ. ಸರಿನಾ? ಇದು ನಮ್ದು. ಇವಾಗ ಇಷ್ಟ ಆಯ್ತು. ಮತ್ತೆ ನೀವು ರೆಗ್ಯುಲರ್ ಆಗಿ ಏನ್ ಮಾಡ್ಬೇಕು ಅಂದ್ರೆ, ಕೆಲ್ಸಕ್ಕೆ ಬಂದಿದ ತಕ್ಷಣ ಕೆಲಸ ಶುರು ಮಾಡೋದಕ್ಕಿಂತ ಮೊದಲೇ PPE ನ ಒಂದ್ಸಲ ಚೆಕ್ ಮಾಡ್ಬೇಕು. ಚೆಕ್ ಮಾಡ್ಬಿಟ್ಟು ಏನಾದ್ರು ಡ್ಯಾಮೇಜ್ ಆಗಿದ್ರೆ, ಇನ್ ಕೇಸ್ ಹ್ಯಾಂಡ್ ಗ್ಲೌಸ್ ಡ್ಯಾಮೇಜ್ ಆಗಿದ್ರೆ ಅದನ್ನ ಯೂಸ್ ಮಾಡಬಾರ್ದು. ಮತ್ತೆ ನಿಮ್ ಸೈಜ್ ಏನು? ಇವಾಗ ಇವ್ರ ಸೈಜ್ ನೋಡಿ, ಕ್ಲೀನ್ ಆಗುತ್ತೆ. ಕ್ಲೀನ್ ನಿಮ್ ಸೈಜ್ ಏನಿದೆ, M ಸೈಜ್ ಇರತ್ತೆ, ನೀವು XL ಹಾಕೊಳಕ್ ಆಗತ್ತಾ? ಹಾಕೊಳಕ್ ಆಗಲ್ಲ. ನಿಮ್ ಸೈಜ್ ಏನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಡ್ಯಾಮೇಜ್ ಏನಾದ್ರೆ ಆಗಿದೆ ನೋಡ್ಕೊಳ್ಳಿ. ಎಲ್ಲ ಸೇಫ್ಟಿ ಮೆಟೀರಿಯಲ್ ಅಷ್ಟೇ. ಸರಿನಾ? ಸಲಕರಣೆಗಳು ನೋಡ್ಬಿಟ್ಟು ಮತ್ತೆ ಯೂಸ್ ಹಾಕೊಂಡು ಮತ್ತೆ ಕೆಲಸ ಮಾಡ್ಬೇಕು. ಕೆಲಸ ಮುಗಿದಾದ್ಮೇಲೆ ಮತ್ತೆ ಕ್ಲೀನ್ ಆಗಿ ವಾಶ್ ಮಾಡಿ ಇಡಬೇಕು. ಸರಿನಾ? ಅರ್ಥ ಆಯ್ತಲ್ಲ? ಅವಾಗ ಏನಾಗತ್ತೆ ಅಂತಂದ್ರೆ PPE ಯೂಸ್ ಮಾಡೋದ್ರಿಂದ ಏನಾಗತ್ತೆ, ನಮ್ಗೆ ಏನ್ ಲಾಭ ಬರುತ್ತೆ? ನಮ್ಮ ಅಪಘಾತಗಳು, ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತವೆ, ಮತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರತ್ತೆ. ಸರಿನಾ? ಒಳ್ಳೆ ಕೆಲಸದ ವಾತಾವರಣ ಸೃಷ್ಟಿ ಆಗತ್ತೆ, ಪಾಸಿಟಿವ್ ಎನರ್ಜಿ ತರ ಬರುತ್ತೆ. ಇವಾಗ ನಾನು ಹೋಗ್ಬಿಟ್ಟು ನಿಮ್ಗೆ ಹೇಳ್ತೀನಿ, ಫಕೀರಪ್ಪ ಅವರಿಗೆ ಹೋಗ್ಬಿಟ್ಟು ಈ ಕಾಮನ್ ಏರಿಯಾದಲ್ಲಿ ಅವು ಇವು ಇರ್ತವೆ, ಇದು ಗೊಂಬುಟ್ಸ್ ಹಾಕೊಂಡು ಹೋಗ್ಬೇಕಾಗ್ತ ಟೈಮ್ ಹೋಗಿ ಹಂಗೆ ಹೋಗಿ ಕ್ಲೀನ್ ಮಾಡ್ಕೊಂಡ್ ಬನ್ನಿ ಅಂತಂದ್ರೆ ಆಗತ್ತಾ? ಅಯ್ಯೋ ಈ ಸಾರ್ ನೋಡು ಗಂಬೂಟ್ಸ್ ಇಲ್ಲ, ಏನಿಲ್ಲ, ಹಂಗೆ ಕಳಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ಬೇಜಾರಾಗತ್ತೆ. ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ. ಗಂಬೂಟ್ಸು, ಹ್ಯಾಂಡ್ ಗ್ಲೌಸು ಎಲ್ಲ ಕೊಟ್ಬಿಟ್ಟು ಹೋಗಪ್ಪ ಇವಾಗ ಅಂದ್ರೆ ಒಂಥರ ಖುಷಿ ಇರತ್ತೆ ಅವರಿಗೆ ಕೆಲಸ ಮಾಡಕ್ಕೆ. ಹೌದಲ್ಲ? ಖುಷಿಯಾಗಿ ಕೆಲಸ ಬೇಗನೂ ಆಗತ್ತೆ, ಮಾಡ್ಕೊಂಡ್ ಬರ್ತಾರೆ. ಅದನ್ನ ಪಾಸಿಟಿವ್ ಎನರ್ಜಿ ಅಂತ. ಸರಿನಾ? ಫಾಲೋ ಮಾಡ್ತೀರಾ ತಾನೆ?
ಡೈಲಿ ಏನೇ ಕೆಲಸ ಮಾಡಿದ್ರು ಫಸ್ಟ್ ಸೇಫ್ಟಿ ನಿಮ್ದು PPE ನ ಫಾಲೋ ಮಾಡಬೇಕು. ಸರಿನಾ? ಓಕೆ, ಧನ್ಯವಾದಗಳು ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ. ಸರಿನಾ?